ವೆಲ್ಕಮ್ ಟು ಫ್ಯಾಮಿಲಿ ವ್ಲಾಗ್ಸ್. ನಮ್ಮದು ಬೆಳಗಿನ ತಿಂಡಿಯಾಗಿ ಇವಾಗಷ್ಟೇ ವ್ಲಾಗ್ ಶುರು ಮಾಡ್ತಾ ಇದ್ದಾವೆ. ತುಂಬ ದಿನ ಆದಮೇಲೆ ಈ ಥರ ಒಂದು ಆರಾಮಾಗಿ ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗಿನ ತಿಂಡಿ ಆದಮೇಲೆ ನಮ್ಮದೊಂದು ಆಟ ಇರುತ್ತೆ ಬೆಳಗ್ಗೆ, ಅಂದರೆ ಮನೆ ಒಳಗಡೆ. ಹೊರಗಡೆ ಮತ್ತೆ ನಾವು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿ ಕೆಳಗಡೆ ಪ್ಲೇ ಏರಿಯಾಗೆ ಕರ್ಕೊಂಡು ಹೋಗ್ತೇನೆ ಅವನನ್ನು. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಹೊತ್ತು ಮನೇಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ಥರ ಮಾಡಿಸ್ತೇನೆ. ಇವಾಗ ಒಂದು 2-3 ಡೇಸಿಂದ ಅವನಿಗೆ ಕೌಂಟಿಂಗ್ ಹೇಳಿಕೊಡ್ತಾ ಇದ್ದಾನೆ. ಸೊ ಕೌಂಟಿಂಗ್ ಟಾಯ್ ಇದೆ, ಇದು ಒಂದು ಬೆಸ್ಟ್ ಟಾಯ್ ಅಂತ ಹೇಳಬಹುದು ಮಕ್ಕಳಿಗೆ ಕೌಂಟಿಂಗ್ ಹೇಳಿಕೊಡೋದಕ್ಕೆ. ಅವನಿಗೆ 1 ವರ್ಷ ಇರುವಾಗಲೇ ತೊಗೊಂಡಿದ್ವಿ, ಅದಕ್ಕಿಂತ ಮೊದಲೇ ತೊಗೊಂಡಿದ್ವಿ ಅನಿಸುತ್ತೆ. ಬಟ್ ಇವಾಗ ತುಂಬ ಯೂಸ್ ಆಗ್ತಾ ಇದೆ ಅವನಿಗೆ. ಆವಾಗ ಅಷ್ಟೊಂದು ಕೌಂಟಿಂಗ್ ಮಾಡೋದಕ್ಕೆ ಅಷ್ಟೊಂದು ಯೂಸ್ ಆಗ್ತಾ ಇರಲಿಲ್ಲ, ಬಟ್ ಒಂದೊಂದೇ ಬೀಡ್ಸನ್ನು ತೆಗೆದು ಹಾಕೋದಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು. ಅಂದರೆ ಮೈನಸ್ ಏನು ಕೋಆರ್ಡಿನೇಷನ್ ಮಾಡೋದಕ್ಕೆ, ಐಸ್ ಮತ್ತು ಕೈಯನ್ನು, ಕಣ್ಣು ಮತ್ತು ಕೈ ಕೋಆರ್ಡಿನೇಟ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು ಆವಾಗ. ಇವಾಗ ಕೌಂಟಿಂಗ್ ಸ್ಲೋಲಿ ಕಲಿತಾ ಇದ್ದಾನೆ. ತುಂಬ ಫೋರ್ಸ್ಫುಲ್ಲಿ ಏನೂ ಹೇಳಿಕೊಡ್ತಾ ಇಲ್ಲ, ಬಟ್ ಸ್ಲೋಲಿ ಅವನಿಗೇನೋ ಒಂದು ಕಾನ್ಸೆಪ್ಟ್ ಹೊಸದಾಗಿ ಮೂಲೆ ಹೊಂದಿಸ್ಲೇಟ್ ಏನಾದರೂ ಒಂದು ಕಾನ್ಸೆಪ್ಟ್ ಹೊಸದಾಗಿ ಗೊತ್ತಾದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಇದನ್ನು ಸ್ಲೋ ಅದನ್ನು ಹೇಳಿಕೊಡ್ತಾ ಇದ್ದಾನೆ. ಓಕೆ ವೀಟ್. ಈ ಸ್ಲೇಟ್ ಯೂಸ್ ಮಾಡ್ತಾ ಇದ್ದಾನೆ ಅವನಿಗೆ ಕೌಂಟಿಂಗ್ ಹೇಳಿಕೊಡೋದಕ್ಕೆ, ಜೊತೆಗೆ ಆ ಒಂದು ಟಾಯ್. ಸೊ ಬೆಳಗಿನ ತಿಂಡಿ ಇವತ್ತು ಹೆಲ್ದಿಯಾಗೇ ಇತ್ತು. ಬೆಳಗಿನ ತಿಂಡಿ ಏನಿತ್ತಮ್ಮ? ಎಸ್, ನಮಗಿವತ್ತು ಮಿಲೆಟ್ ದೋಸೆ ಇತ್ತು. ಸೊ ಮಿಲೆಟ್ ದೋಸೆ ತಿಂದು ಪಾತ್ರೆ ಎಲ್ಲ ಸ್ವಲ್ಪ ವಾಶ್ ಮಾಡಿ, ಕಿಚನ್ ಇನ್ನೂ ಕಂಪ್ಲೀಟಾಗಿ ಕ್ಲೀನ್ ಆಗಲಿಲ್ಲ. ಅದಕ್ಕಿಂತ ಮೊದಲೇ ನಮ್ಮ ಆರುಷ್ಗೆ ಸ್ವಲ್ಪ ಏನು ಹೊಟ್ಟೆ ಒಳಗಡೆ ಗುಳುಗುಳು ಆಗುತ್ತೆ ನಾವು ಆಟ ಆಡಲಿಲ್ಲ ಅಂದರೆ. ಸೊ ಅದು ಶುರು ಆಗಿದೆ. ಸೊ ಅವನ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ಯಾರಾದರೂ ಒಬ್ಬರು ಇದ್ದರೆ ಆರಾಮಾಗಿರ್ತಾನೆ. ಇವಾಗ ಧೀರಜ್ಗೆ ಕೂಡ ಸ್ವಲ್ಪ ಬೇಗನೆ ಕಾಲ್ಸ್ ಎಲ್ಲ ಶುರುವಾಗುತ್ತೆ, ಹಾಗಾಗಿ ಅವರಿಗೆ ಕೂಡ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬೆಳಗ್ಗಿನ ಟೈಮಲ್ಲಿ. ಎಸ್, ನಾನಿವತ್ತು ವಿಡಿಯೋ ಕ್ಯಾಪ್ಚರ್ ಮಾಡುವ ದಿನ Jan 22, ಓಕೆ, 22ನೇ ತಾರೀಕು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ಈ ವಿಡಿಯೋ. ಸೊ ಅವನು 2/2 ಬಂದಿದೆ ಇವತ್ತು ಡೇಟ್ ಅಂತ ಹೇಳ್ತಿದ್ದಾನೆ. ಅದು ಬ್ಲ್ಯಾಕ್ ಕಲರಲ್ಲಿ ಇದೆ ಅಲ್ವಾ. ಸೊ ಧೀರಜ್ಗೆ ವರ್ಕಿಂಗ್ ಡೇ ಅಂತ ಹೇಳಿಕೊಡ್ತಾ ಇದ್ದೇವೆ. ಸೊ ಇದೆಲ್ಲ ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ ನಾವು ಹೇಳಿಕೊಟ್ರೆ ಅವರು ಸ್ಲೋಲಿ ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಇನ್ನೊಂದೇನಂದ್ರೆ ಅವರಿಗೆ ಸ್ವಿಚ್ ಒತ್ತಿದ್ರೆ ಕರೆಂಟ್ ಶಾಕ್ ಆಗುತ್ತೆ. ಸೊ ನಾವು ಹೇಳ್ತಿದ್ದಾಗೆ ಅವ್ರು ಏನಾದ್ರೂ ಒಂದು ಮಾತಾಡಿದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ದೊಬ್ರು ಕಸಿನ್ ಪ್ರನಿಷಾ ಅಂತ ಇದ್ದಾಳೆ. ಸೊ ಅವಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ. ಹಾಗೆ ಯಾವ ಅಂಶ ದೀಪಯಾನ್ ಇರ್ ಬುಲ್ತು ಕಾಲ್ ಕರೆ ಇವಾಗಷ್ಟೇ ಖುಷಿಯಾಗಿದ್ದಂತಹ ನಮ್ಮ ಆರುಷ್ ಈ ತರ ಇರುತ್ತೆ. ಅವನು ಹೇಳಿದ್ದಾನೆ ಬೂರ್ಬಾರೆ ಬಲ್ಲಿ ಹಾಕರೆ ಬಲ್ಲಿ ಅಮ್ಮಗ ಬೂರುಂಡವಲ್ ಮೊಬೈಲ್. ಕೌಂಟಿಂಗ್ ಕಲಿತಿದ್ದಾನೆ. ಪ್ಲಸ್ ಫಸ್ಟ್ ಪ್ಲಸ್ ಆವೆ ಮೈನಸ್ ಆವೆ ಮೈನಸ್ ಓಕೆ ಮೈನಸ್ ಬರುತ್ತೆ. ಏನಂದ್ರೆ ನಮ್ಮ ಆರುಷ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಬಂದು ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ. ಸೊ Jan 15ಗೆ
0, nothing. Okay, 0, 1. 0 plus 1, 1. Now 1 ఉండతే 1 plus 1, 1 ఉండతే 1 plus 1, 2. ಎಂಚ ಗೊತ್ತಾನೆ ಮತ್ತೆ 0 ಮಲ್ಪುಗನೆ ಏನು ಮಾಡಿ ಪ್ಲಸ್ ಮೈನಸ್ 0. Here it is 0. So 0 minus minus. Okay, 10 ఉండతే. How many are there here? Wrong. Correct. How many? We have 10. Now 10 minus 1. Let us do 10 minus 1. Okay. Alpha 0. 10. Okay. 10 undo. 10 minus 1. Remove 1. 1. How many are there now? 1. If you remove 1, how many here? 1, 2, 3, 4, 5, 6, 7, 8, 9. 9, yay! Super. Is equal to 9. ಈ ಥರ ಅವನಿಗೆ ಸ್ಲೋಲಿ ಕೌಂಟಿಂಗ್ ಹೇಳಿ ಕೊಡ್ತಾ ಇದ್ದೇವೆ. ಒಂದು ಕಂಟಿನ್ಯೂಸ್ ಆಗಿ ಹೇಳಿ ಕೊಡೋದಿಲ್ಲ, 2-3 ದಿನಕ್ಕೊಮ್ಮೆ ಹೇಳ್ತೇವೆ. ದಿನಕ್ಕೊಂದು ಬೇರೆ ಬೇರೆ ಥರದ್ದು ಆಕ್ಟಿವಿಟೀಸ್ ಮಾಡಿಸ್ತಾನೆ. ನಾವು ಇದನ್ನೆಲ್ಲ ಹೇಳಿ ಕೊಡೋದಕ್ಕೆ ತುಂಬ ಪೇಷನ್ಸ್ ಬೇಕಾಗ್ತದೆ. ಮಕ್ಕಳು ನಾವು ಹೇಳಿದಾಗ ತಕ್ಷಣ ಕಲ್ತ್ಕೊಳ್ಳಲ್ಲ, ಮತ್ತೆ ಕೆಲವೊಮ್ಮೆ ಇಂಟ್ರೆಸ್ಟ್ ಕೂಡ ತೋರಿಸೋದಿಲ್ಲ. ಆವಾಗ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಬಟ್ ಸ್ಲೋಲಿ ನಾವು ಕಲಿಸಬಹುದು. ಅವನಿಗೆ ಟಿವಿ ತೋರ್ಸದೆ 10 ದಿನ ಆಗಿದೆ ಇವತ್ತಿಗೆ. ಸ್ವಲ್ಪ ಹೊತ್ತು ಟಿವಿ ಹಾಕುವ ಅಂತ ಹೇಳಿ ಜಾಸ್ತಿ ಏನು ಹಾಕೋದಿಲ್ಲ, ಒಂದು 30 ನಿಮಿಷ ಮಾತ್ರ. ಇವತ್ತು ರೈಮ್ಸ್ ಹಾಕಿದ್ದು, ಯಾಕಂದ್ರೆ ತುಂಬಾ ದಿನ ಆಗಿದ್ರಿಂದ ರೈಮ್ಸ್ ಕೂಡ ನೋಡಿರ್ಲಿಲ್ಲ ಅವನು. ಆಲ್ಮೋಸ್ಟ್ 1 ತಿಂಗಳೇ ಆಗಿದೆ ರೈಮ್ಸ್ ನೋಡದೆ. ಹಾಗಾಗಿ ರೈಮ್ಸ್ ಹಾಕಿದ್ದು ಸ್ವಲ್ಪ ನೆನ್ಪಿರ್ತದೆ ಅಂತ ಹೇಳಿ, ಇನ್ನು ಸ್ಕೂಲಿಗೆ ಹೋಗುವಾಗ ಕೂಡ ಬೇಕಾಗ್ತದಲ್ವಾ ಅಂತ. ಮೊಬೈಲ್ ತೋರಿಸೋದು ಅಥವಾ ಟ್ಯಾಬ್ ತೋರಿಸೋದು ಅದೆಲ್ಲ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಮತ್ತೆ ಟಿವಿ ಕೂಡ ಅಷ್ಟೇ ಡೈಲಿ ರುಟೀನ್ ಅಂತ ಇಲ್ಲ, ಅಥವಾ ಅವ್ನು ಕೇಳ್ತಾನೆ ಹಠ ಮಾಡ್ತಾನೆ ನಾವು ತೋರಿಸ್ತೇವೆ ಅದು ಕೂಡ ಏನೂ ಇಲ್ಲ. ಅವನಿಗೆ ತೋರಿಸ್ಬೇಕು ಅಂತ ಇರುವಾಗ ನಾವೇ ಹಾಕ್ತೇವೆ. ಅದು ವಾರಕ್ಕೊಮ್ಮೆ ಇರಬಹುದು, ಅಥವಾ 4 ದಿನಕ್ಕೊಮ್ಮೆ ಇರಬಹುದು, ಅಥವಾ 10 ದಿನ 15 ದಿನ ಕೂಡ ಆಗಬಹುದು. ಆದ್ರೆ ವೀಕೆಂಡ್ ಅಲ್ಲಿ ನಾವು ಹೆಚ್ಚಾಗಿ ಅವನಿಗೆ ಅರ್ಧದಿಂದ 1 ಗಂಟೆ ತೋರಿಸ್ತೇವೆ. ಏನಾದ್ರೂ ಕಾನ್ವರ್ಸೇಷನ್ ಇರುವಂತಹ ಕಂಟೆಂಟ್ ಇರುವಂತಹ ವಿಡಿಯೋ ಅವನಿಗೆ ತೋರಿಸ್ತೇವೆ. ಅದು ಕಾರ್ಟೂನ್ ಆಗಿರಬಹುದು ಅಥವಾ ಏನಾದ್ರೂ ಒಂದು ಆನಿಮೇಷನ್ ಆಗಿರಬಹುದು. ಇಲ್ಲದಿದ್ರೆ ಕೆಲವೊಮ್ಮೆ ಈ ತರ ರೈಮ್ಸ್ ಕೂಡ ತೋರಿಸ್ತೇವೆ. ಅದು ಕೂಡ ಮುಖ್ಯ ಆಗುತ್ತಲ್ವಾ, ಅವರಿಗೆ ಕಲಿಯೋದಕ್ಕೆ ತುಂಬಾ ಇರ್ತದೆ, ಬೇಕಾಗುವಂತಹ ರೈಮ್ಸ್ ತೋರಿಸ್ತೇವೆ. ಡಿಜಿಟಲ್ ಕ್ಲಾಕ್ ಅಲ್ಲಿ ಅವನಿಗೆ ಗಂಟೆ ನೋಡೋದು ಸ್ವಲ್ಪ ಗೊತ್ತಾಗುತ್ತೆ. ಸೊ 11:30ಗೆ ಹಾಕಿದ್ದು, ಇವಾಗ 12 ಆಗಿದೆ. 12 ಆಣಮ್ಮ ಆಫ್ ವೈಟ್ ಆಫ್ ಮಲ್ಪುವರ್ ಒಂದು ಸಾಂಗ್ ಆಯ್ಬೇಕು ಆಫ್ ಮಲ್ಪಗನೆ 12 ಆಂಡತಿ. ಓಕೆ ఒక వాకింగ్ లేతం పోಪೆ. ಅರ್ಧ ಗಂಟೆಗಿಂತ ಜಾಸ್ತಿ ಅವನಿಗೂ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ, ಅದು ನಮ್ಗೆ ಕೂಡ ಗೊತ್ತುಂಟು. ಆದ್ರೆ ನಾವು ಹೇಳಿದ ಮಾತನ್ನ ಉಳಿಸ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಅವನಿಗೆ ರಿಮೈಂಡ್ ಮಾಡ್ತೇವೆ ಅರ್ಧ ಗಂಟೆ ಆಗಿದೆ ಅಂತ ಹೇಳಿ. ಹೇಳಿದಾಗ ಕೆಲವೊಂದ್ಸಲ ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳ್ತಾನೆ, ಮತ್ತೆ ಅವನಾಗ ಅವನೇ ಆಫ್ ಮಾಡ್ತಾನೆ. ವೆರಿ ಗುಡ್.
ತುಂಬ ಚಳಿ ಇರೋದ್ರಿಂದ ನಾನು ಸ್ವಲ್ಪ 12 ಗಂಟೆ 11:30 12 ಗಂಟೆಗೆ ಅವನನ್ನ ಕೆಳಗಡೆ ಕರ್ಕೊಂಡು ಹೋಗೋದು. ಮೊದಲೆಲ್ಲ 10 ಗಂಟೆಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ತುಂಬಾ ಅಂದ್ರೆ ತುಂಬಾ ಚಳಿ ಇರ್ತದೆ. ಅಂಡ್ ಅವನಿಗೆ ಕೂಡ ಒಳ್ಳೇದಲ್ಲ ಅಲ್ವಾ ತುಂಬಾ ಚಳಿಗೆಲ್ಲ ಕರ್ಕೊಂಡು ಹೋಗೋದು. ಸ್ಕಿನ್ನಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದೆ ಕೆಲವರಿಗೆ. ಆರುಷ್ಗೆ ಕೂಡ ಹಾಗೆ ಇರ್ತದೆ. ಅಂಡ್ ನಾವು ಯಾವಾಗ್ಲೂ ಬ್ರೌನ್ ರೈಸ್ ತಿನ್ನೋದು. ಇವತ್ತು ವೈಟ್ ರೈಸ್ ಕುಕ್ ಮಾಡ್ತಾ ಇದ್ದೇನೆ. ಹಾಗಾಗಿ ಕೆಳಗಡೆ ಹೋಗುವಾಗ ರೈಸ್ ಇಟ್ಟು ಹೋಗ್ತೇನೆ. ಮನೇಲಿ ಯಾರಾದ್ರೂ ಇದ್ದಾಗ ಅವ್ರು ಆಫ್ ಮಾಡ್ತಾರೆ. ಅಂಡ್ ನಾವು ಹೊರಗಡೆ ಹೋದಾಗ ಇವತ್ತು ಫಸ್ಟೇ ಅವನಿಗೆ ಹೇಳಿದ್ದೆ, ನಾವು ಜಾಸ್ತಿ ಹೊತ್ತು ಇರುವ ಹಾಗಿಲ್ಲ, ಬೇಗ ಹಿಂದೆ ಬರ್ಬೇಕು ಅಂತ ಹೇಳಿ. ಈ ತರ ಹೇಳಿದಾಗ ಸ್ವಲ್ಪ ಹಿಂದೆ ಬರುವಾಗ ಬೇಜಾರು ಮಾಡ್ತಾನೆ. ಅದು ನನ್ಗೆ ಮೊದ್ಲೇ ಗೊತ್ತಿರ್ತದೆ. ಆದ್ರೆ ತುಂಬಾ ಹಠ ಅಂತ ಮಾಡೋದಿಲ್ಲ. ಅವನಿಗೆ ಯಾವುದೇ ಒಂದು ವಿಷಯದಲ್ಲಿ ಕನ್ವಿನ್ಸ್ ಮಾಡೋದು ಸ್ವಲ್ಪ ಸುಲಭ ಅಂತಾನೆ ಹೇಳ್ಬೇಕು. ತುಂಬಾ ಹಠ ಕಂಟಿನ್ಯೂಸ್ ಆಗಿ ಅಳ್ತಾ ಇರೋದು, ಹಠ ಮಾಡ್ತಾ ಇರೋದು ಆ ತರ ಏನೂ ಇಲ್ಲ. ನಾವೇನಾದ್ರೂ ಬೇರೆ ಮಾತಾಡಿ ಬೇರೆ ಹೇಳಿ ಡಿವಿಯೇಟ್ ಮಾಡಿದ್ರೆ ಬೇಗನೆ ಡಿವಿಯೇಟ್ ಆಗ್ತಾನೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತುಂಬಾ ಜಾಸ್ತಿ ಅಳೋದಿಲ್ಲ ಅವನು. ಅಪರೂಪಕ್ಕೆ ಅಳ್ತಾನೆ. ನಾವು ಊರಿಗೆ ಹೋದಾಗ ಕೂಡ ಅಷ್ಟೇ. ಅವನೇನಂದ್ರೆ ಒಂದ್ 4-5 ದಿನ ಅತ್ತೇ ಇರೋದಿಲ್ಲ. ಏನು ವಿಷಯಕ್ಕೆ ಕೂಡ ಅತ್ತಿರೋದಿಲ್ಲ. ಯಾವಾಗಾದ್ರೂ ಸಡನ್ ಆಗಿ ಅತ್ತಾಗ ಮನೇಲೆಲ್ಲ ಹೇಳ್ತಾರೆ, ಓಕೆ ಇವಾಗ ನಾವು ನೋಡ್ತಾ ಇದ್ದೇವೆ ಆರುಷ್ ಅಳೋದು ಅಂತ ಹೇಳಿ. ಆ ತರ ಇರುತ್ತೆ ಅವನದು ರೂಟೀನ್. ಅಂದ್ರೆ ನಮ್ಗ್ ಗೊತ್ತಿರತ್ತಲ್ವಾ ಅವನಿಗೆ ಏನ್ ಇಷ್ಟ ಇಷ್ಟ ಇಲ್ಲ ಅಂತ ಹೇಳಿ. ಅದ್ರ ಪ್ರಕಾರ ನಾನ್ ಕೂಡ ಹೆಚ್ಚಾಗಿ ನಡ್ಕೊಳ್ತೇನೆ. ಅಂಡ್ ಕೆಲವೊಂದನ್ನ ಎಲ್ಲವನ್ನ ಅವನು ಹೇಳಿದಾಗೆ ಕೇಳೋದಕ್ಕಾಗೋದಿಲ್ಲ. ನಾವು ಕೂಡ ಕೆಲವೊಂದು ಯೋಚನೆ ಮಾಡ್ಬೇಕಾಗ್ತದೆ. ಸೊ ಅಂತಹ ಕೆಲವೊಂದು ಸಿಚುವೇಶನ್ ಅಲ್ಲಿ ಅವನು ಅಳ್ತಾನೆ. ಅಂಡ್ ಇವಾಗ ಸ್ವಲ್ಪ ಬೆಳೀತಾ ಇದ್ದಾನಲ್ವಾ, 2-2.5 ವರ್ಷ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ. ಅಂದ್ರೆ ನಾವೇನು ಬೇಡ ಅಂತ ಹೇಳಿದ್ರುನುವೆ ಮತ್ತೆ ಮತ್ತೆ ಅದನ್ನ ಕೇಳೋದು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕಿಂತ ಮೊದ್ಲು ನಾವು ಹೇಗೆ ಹೇಳಿದೆ ನೋಡಿ ಹಾಗೆ ಕೇಳ್ತಿದ್ದ. ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅವನದು ಮನಸ್ಥಿತಿ ಎಲ್ಲ. ಹೊರಗಡೆ ಮಕ್ಕಳನ್ನ ನೋಡಿ ಕಲಿತಾನೆ ಕೆಲವೊಂದು ವಿಚಾರ. ಮತ್ತೆ ನಾವು ಇಲ್ಲಿ ತುಂಬಾ ಮಕ್ಕಳನ್ನ ನೋಡ್ತಾನಲ್ವಾ ಪ್ಲೇ ಏರಿಯಾಕ್ ಹೋದಾಗ, ಅಥವಾ ನಾವು ಎಲ್ಲಿಯಾದ್ರೂ ಯಾರ್ದಾದ್ರೂ ಮನೆಗ್ ಹೋದಾಗ ಬೇರೆ ಬೇರೆ ತರದ್ದು ನೇಚರ್ ಇರುವಂತಹ ಮಕ್ಕಳನ್ನ ನೋಡಿ ಕೆಲವೊಂದು ಮಕ್ಕಳು ಬೇಗ ಕಲಿತಾರೆ. ಇಲ್ಲಿ ಆಕ್ಚುಲಿ ಒಂದು ಗಿಡದಲ್ಲಿ ತುಂಬಾ ಹೂವು ಬೀಳ್ತದೆ, ಹಳದಿ ಬಣ್ಣದ ಹೂವು. ಅದನ್ನ ನೋಡ್ಲಿಕ್ಕೊಮ್ಮೆ ಹೋಗ್ತಾನೆ ಅವನು ಕೆಳಗಡೆ ಹೋದಾಗ. ಸ್ಯಾಂಡಿ ಟಾಯ್ ಎಲ್ಲ ಹಿಡ್ಕೊಂಡು ಹೋಗಿದ್ವಿ. ಆದ್ರೆ ನಾನು ಫಸ್ಟೇ ಹೇಳಿದ್ದೆ ಇವತ್ತು ಸ್ಯಾಂಡಿಗೆ ಹೋಗೋದು ಬೇಡ ಅಂತ ಹೇಳಿ. ಮತ್ತೆ ನಾವು ಹೋಗುವಾಗ್ಲೇ 12 ಗಂಟೆ ಆಗಿದೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಆಡೋದಂತ ಹೇಳಿದ್ರೆ ಅವನು ಟಕ್ ಅಂತ ಬರೋದಿಲ್ಲ. ಒಂದು 20 ನಿಮಿಷ ಆದ್ರೂ ಮಣ್ಣಲ್ಲಿ ಆಡ್ಬೇಕು ಅವನನ್ನ ಒಮ್ಮೆ ಬಿಟ್ರೆ. ಸೊ ಒಂದ್ ಸ್ವಲ್ಪ ಹೊತ್ತು ರೌಂಡ್ ಹೊಡೆದು ಇನ್ನು ಮನೆಗೆ ಹೋಗುವ ಅಂತ ಕೇಳಿದ್ರೆ ಅಲ್ಲಿ ನೀವು ಮುಖದಲ್ಲಿ ಸ್ವಲ್ಪ ಎಕ್ಸ್ಪ್ರೆಷನ್ ನೋಡ್ತಿರ್ಬಹುದು. ಇವಾಗ ಹೋಗೋದ್ ಬೇಡ, ಸ್ವಲ್ಪ ವೆಯ್ಟ್ ಮಾಡುವ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ನಾನು ರಿಟರ್ನ್ ಏನಾದ್ರೂ ಒಂದು ಹೇಳ್ತಾ ಇರ್ತೇನೆ. ಜೋರ್ ಮಾಡೋದು ಬೈಯೋದು ಆ ತರ ಅಲ್ಲ, ಬಟ್ ಹೇಳ್ತೇನೆ ಏನಾದ್ರೂ ಅಲ್ಲಿ ಅವ್ರು ಯಾರೋ ಬೈತಾರೆ, ನಾವು ಸುಮ್ನೆ ಕಿರ್ಚಾಡ್ಬಾರ್ದು, ಅಳ್ಬಾರ್ದು ಜಾಸ್ತಿ, ನಮ್ಗೆ ಕೆಲ್ಸ ಇದೆ ಮನೆಯಲ್ಲಿ, ಆ ತರ ಸ್ನಾನ ಮಾಡ್ಬೇಕು, ಊಟ ಮಾಡ್ಬೇಕು, ಊಟದ ಟೈಮ್ ಆಗಿದೆ. ನಮ್ಗೆ ಒಳ್ಳೆ ರೀತಿಯಲ್ಲಿ ಹೇಳೋದಕ್ಕೆ ಕೂಡ ಸಾವಿರಾರು ರೀಸನ್ ಇರ್ತದೆ. ಐ ಅಗ್ರಿ. ನಮ್ಗೆ ಪ್ರತಿಯೊಂದು ಬಾರಿ ಕೂಡ ಇದೇ ತರ ಹೇಳೋದಕ್ಕೆ ಕಾಮ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಕೂಡ ಸ್ಟ್ರೆಸ್ ಇರ್ತದೆ. ಅಷ್ಟೇ ಏನೋ ಒಂದು ಕೆಲ್ಸದ್ದು ಅದು ಇದು ಯೋಚನೆ ಇರ್ತದೆ. ಬಟ್ ತುಂಬಾ ಬಾರಿ ನಾವು ಪ್ರಯತ್ನ ಪಟ್ರೆ ನಮ್ಗೆ ಕಾಮ್ ಆಗಿದ್ದು ಕೂಡ ಮಕ್ಕಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗತ್ತೆ. ಸೊ ಅದೇ ನಾನು ತುಂಬಾ ಬಾರಿ ಪ್ರಯತ್ನ ಪಡ್ತೇನೆ. ಪೇರೆಂಟಿಂಗ್ ಬಗ್ಗೆ ವಿಡಿಯೋ ಹಾಕದೆ ಕೂಡ ತುಂಬಾ 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 ದಿನ ಆಯ್ತು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋದಕ್ಕೆ ಕೂಡ ಖುಷಿ ಆಗ್ತಾ ಇದೆ ಇವತ್ತು ನನ್ಗೆ. ಮನೆಗ್ ಬಂದು ಅವನನ್ನ ಸ್ನಾನ ಮಾಡಿಸಿ ಅವನಿಗಿನ್ನು ಊಟ ಕೊಡ್ಬೇಕು. ಇವಾಗ ತುಂಬಾ ಚಳಿ ಅಲ್ವಾ, ಹಾಗಾಗಿ ಸ್ನಾನ ಮಾಡಿ ಬರುವಾಗ ಅವನಿಗೆ ತುಂಬಾ 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 ಚಳಿ ಆಗ್ತದೆ ಪಾಪ. ಇನ್ನು ಫುಡ್ ಬಗ್ಗೆ ಹೇಳೋದಾದ್ರೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ಅವನನ್ನ ಕೆಳಗಡೆ ಸ್ವಲ್ಪ ಬೇಗ ಕರ್ಕೊಂಡು ಹೋದ್ರೆ ರಿಟರ್ನ್ ಬಂದ್ಮೇಲೆ ಸ್ನಾನ ಮಾಡಿಸಿ ಏನಾದ್ರೂ ಸ್ನಾಕ್ಸ್ ತರ ಕೊಡ್ತೇನೆ. ಇವತ್ತು ಆಕ್ಚುಲಿ ಅದು ಬೆಳಗ್ಗೆನೆ ಆಗಿತ್ತು. ನಾನು ಅವನಿಗೆ ಒಂದು ಟಿವಿ ಹಾಕೋದಕ್ಕಿಂತ ಮೊದಲು ನಮ್ದು ಆಕ್ಟಿವಿಟಿ ಏನ್ ಕೌಂಟಿಂಗ್ ಆಕ್ಟಿವಿಟಿ ಇತ್ತು. ಅದಾದ್ಮೇಲೆ ಟಿವಿ ಹಾಕೋದಕ್ಕಿಂತ ಮೊದಲು ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಸ್ನಾಕ್ಸ್ ಕೊಟ್ಟಿದ್ದೆ. ಅದಾದ್ಮೇಲೆ ನಾನು ಅವನನ್ನ ನೀರೆಲ್ಲ ಕೊಡೋದು ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಮತ್ತೆ ನಾನು ಅವನನ್ನ ಕೆಳಗಡೆ ವಾಕ್ ಕರ್ಕೊಂಡು ಹೋದೆ. ರಿಟರ್ನ್ ಬಂದು ಇಲ್ಲಿ ಅವನಿಗೆ ಸ್ನಾನ ಮಾಡಿಸಿ ಇನ್ನು ಊಟ ಡೈರೆಕ್ಟ್ ಆಗಿ, ಯಾಕಂದ್ರೆ ಆಲ್ಮೋಸ್ಟ್ 1 ಗಂಟೆ ಆಗಿರ್ತದೆ. 1 ಗಂಟೆಗೆ ಜಾಸ್ತಿ ಕೂಡ ಆಗಿರ್ತದೆ ಕೆಲವೊಮ್ಮೆ. ಇವತ್ತು ಸ್ವಲ್ಪ ಬೇಗನೆ ಆಯ್ತು. ನಾನು ವೈಟ್ ರೈಸ್ ಕುಕ್ ಮಾಡಿದ್ದೆ ಇವತ್ತು, ಅವಾಗ್ಲೇ ಹೇಳಿದ್ದೆ. ಏನ್ ಪಲ್ಯ ಇರುತ್ತೆ ಅದಕ್ಕೆ ಸೂಟ್ ಆಗುವ ಹಾಗೆ ಕೆಲವೊಂದ್ಸಲ ವಾರಕ್ಕೊಂದ್ ಬಾರಿ ಆತರ ವೈಟ್ ರೈಸ್ ಕುಕ್ ಮಾಡ್ತೇವೆ. ಇದು ಮೊರಿಂಗಾ ಪೌಡರ್ ನಾನೇ ಮನೆಯಲ್ಲಿ ತಯಾರು ಮಾಡಿದ್ದು. ನುಗ್ಗೆ ಸೊಪ್ಪು ಇರ್ತದಲ್ವಾ ಅದ್ರದ್ದು ಪೌಡರ್. ಆರುಷ್ ಕೂಡ ಇಷ್ಟಪಟ್ಟು ತಿಂತಾನೆ, ಹಾಗಾಗಿ ಅವನಿಗೆ ಕೂಡ ಸ್ವಲ್ಪ ಕೊಡ್ತೇನೆ. ಮೊರಿಂಗಾ ಪೌಡರ್
ಫುಡ್ ತುಂಬ ಎಂಜಾಯ್ ಮಾಡ್ತಾನೆ. ಎಂಜಾಯ್ ಮಾಡಿ ತಿಂತಾನೆ ಎಲ್ಲ ಥರದ್ದು ಫುಡ್. ಆದ್ರೆ ನಾವು 2, 3 ವೆರೈಟೀಸ್ ಹಾಕಿದಾಗ ಅವನಿಗೆ ತುಂಬ ಇಷ್ಟ ಯಾವುದು ಅದನ್ನ ಬೇಗ ಖಾಲಿ ಮಾಡ್ತಾನೆ. ಅದು ತುಂಬ ಬಾರಿ ಹೇಳ್ತೇವೆ ನಾವು ಎಲ್ಲವನ್ನ ಒಂದೇ ತರ ತಿನ್ಬೇಕು, ಒಂದನ್ನೇ ಫಾಸ್ಟ್ ಆಗಿ ಮುಗಿಸ್ಬಾರ್ದು. ಮತ್ತೆ ಇವಾಗ ನಾನದು ಪಲ್ಯ ಏನ್ ಮಾಡಿದ್ದೇನೆ ಅದು ಕಲ್ಲಂಗಡಿ ಹಣ್ಣಿರ್ತದಲ್ವಾ ಅದ್ರದ್ದು ತೊಗಟೆಯ ಪಲ್ಯ. ನಾನು ಅದನ್ನ ಬೇರೆ ಪಲ್ಯದ ಜೊತೆ ಏನಾದ್ರೂ ಕೊಟ್ರೆ ಅದನ್ನ ಕೂಡ ಇಷ್ಟಪಟ್ಟು ತಿಂತಾನೆ. ಆದ್ರೆ ಇವತ್ತು ಅವನಿಗೆ ಮೊರಿಂಗಾ ಪೌಡರ್ ಇದೆ, ಮತ್ತೆ ಇದು ದಾಲ್ ಹಾಕಿ ಮಾಡಿರುವಂತಹ ಟೊಮ್ಯಾಟೊ ರಸಂ ಇದೆ. ಹಾಗಾಗಿ ಅವನಿಗೆ ಅದೆರಡು ತುಂಬಾ ಇಷ್ಟ ಆಗಿರೋದ್ರಿಂದ ಆ ಕಾಂಬಿನೇಷನ್ ಅಲ್ಲೇ ಅವನು ಊಟ ಮಾಡ್ತಾನೆ. ಆ ಪಲ್ಯ ಏನಿದೆ ಅದನ್ನ ಜಾಸ್ತಿ ಮುಟ್ಟೋದಕ್ಕೆ ಹೋಗೋದಿಲ್ಲ. ಅದೇ ನಾನು ಮೀನ್ ಸಾರು ಏನಾದ್ರೂ ಮಾಡಿದಾಗ ಆ ಕಲ್ಲಂಗಡಿ ತೊಗಟಿದ ಪಲ್ಯ ಹಾಕಿದ್ರೆ ಮೀನ್ ಸಾರು ಹಾಗೆ ಸೈಡಿಗೆ ಇರ್ತದೆ, ಈ ಪಲ್ಯವನ್ನ ತಿಂತಾನೆ. ಆ ತರ ಯಾವಾಗ್ಲೂ ಹೇಳ್ತಾ ಇರ್ತೇವೆ ಎಲ್ಲವನ್ನ ಒಂದೇ ತರ ತಿನ್ಬೇಕು ಅಂತ ಹೇಳಿ, ಆದ್ರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಅಂದ್ರೆ ಅದು ಆ ಒಂದು ರುಟೀನ್ ಅವನಿಗೆ ಇನ್ನೂ ಅಭ್ಯಾಸ ಆಗ್ತಾ ಇಲ್ಲ. ಇನ್ನು ಸ್ಲೋಲಿ ಗೊತ್ತಾಗ್ತದೆ ನಾವು ಹೇಳ್ತಾ ಇದ್ರೆ. ಹೊಟ್ಟೆ ಫುಲ್ ಆಗುವವರೆಗೆ ಅವನು ಊಟ ಮಾಡ್ತಾನೆ. ಇವತ್ತು ತುಂಬಾ ನೀಟಾಗಿ ಸಾಧಾರಣವಾಗಿ ಊಟ ಮಾಡಿದಾನೆ. ಕೊನೆಗೆ ಮಾತ್ರ ಈ ತರದ್ದು ಡ್ರಾಮಾ ಇರ್ತದೆ. ಅದನ್ನ ಹಿಂಡಿ ತೆಗಿಯೋದು ಆ ತರ ಎಲ್ಲ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಹೀಗೆ ಮಾಡ್ಲೇಬಾರ್ದು ಅಂತ ಹೇಳೋದಕ್ಕಾಗೋದಿಲ್ಲ. ಮಕ್ಳಲ್ವಾ ಸ್ವಲ್ಪ ನಾವು ಕೂಡ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ಅವ್ರದ್ದು ಮೆಸ್ಸಿ ಮಾಡುವಂತಹ ಒಂದು ವಿಚಾರವನ್ನ. ಇನ್ನು ಊಟ ಆದ್ಮೇಲೆ ಸ್ವಲ್ಪ ಆಟ ಆಡ್ತಾನೆ ಏನಾದ್ರೂ. ಇಲ್ಲೇನೋ ಬಾಲ್ ಹೆಕ್ತಾ ಇದ್ದ, ಎಲ್ಲ ಬಾಲ್ ಎಷ್ಟೆಲ್ಲ ಇದೆ ಅದನ್ನ ಹೆಕ್ತಾ ಇದ್ದ. ಊಟ ಆದ್ಮೇಲೆ ಒಂದ್ ಅರ್ಧ ಗಂಟೆ ಹಾಗೆ ಆಟ ಆಡಿ ಮತ್ತೆ ನಾನು ಅವನನ್ನ ಮಲಗಿಸ್ತೇನೆ. ಮಲಗಿಸೋದಕ್ಕಿಂತ ಮೊದಲು ವಾಶ್ರೂಮಿಗೆಲ್ಲ ಕರ್ಕೊಂಡು ಹೋಗೋದು ಇದೆಲ್ಲ ರುಟೀನ್ ಇದ್ದೇ ಇರುತ್ತೆ. ಅದೆಲ್ಲ ನಾವು ಫಾಲೋ ಮಾಡಿದ್ರೆ ಮಕ್ಕಳು ಬೆಡ್ ಮೇಲೆ ಮಾಡೋದೆಲ್ಲ ಕಡಿಮೆ ಮಾಡ್ತಾರೆ. ಇಲ್ಲಿ ಇಡಿ ನೋಡಿ, ಇಲ್ಲಿ ಇಡಿ. ಏನು ಯಾವುದೆಲ್ಲ ಸ್ಟೋರಿ ಬುಕ್ ಉಂಟು ಅದರಲ್ಲಿ ನೋಡಿ. ಯಾವ ಸ್ಟೋರಿ ಬುಕ್ ಅದು? ಕ್ಯಾಪ್ಸೆಲ್ಲಲ್ಲ, ಬೇರೆ ಸ್ಟೋರಿ ಬುಕ್ ತೋರಿಸಿ ನನಗೆ. ನನಗೆ ಟೂ ವೈಸ್ ಗೋಟ್ಸ್ ತೋರಿಸಿ. ಟೂ ವೈಸ್ ಗೋಟ್ಸ್. ಎಸ್, ಟೂ ವೈಸ್ ಗೋಟ್ಸ್ ಅವರಿಗೆ ತೋರಿಸಿ. ಟೂ ವೈಸ್ ಗೋಟ್ಸ್ ಕ್ಯಾಪ್ಸೆಲ್ಲರ್. ಎಂತಾಯಿತು? ಬೇರೆ ನನಗೆ ಯಾವ್ದು ತೋರಿಸ್ತೀರಿ? ಥರ್ಸ್ಟಿ ಕ್ರೋ ತೋರಿಸಿ. ಎಸ್, ಥರ್ಸ್ಟಿ ಕ್ರೋ ಹೀಗೆ ತೋರಿಸ್ಬೇಕು ನೀವು, ಅವರಿಗೆ ಕಾಣಬೇಕಲ್ಲಿ. ಇಂಚ ತೋಜೋಡಾಕ್ಲೆಗೆ ಇಂಚ ತೋಜ ಹುಡ್ತಲೆ ಇಂಚ ತೋಜ. ಥರ್ಸ್ಟಿ ಕ್ರೋ. ಬೇರೆ ನನಗೆ 3 ಲಿಟಲ್ ಪಿಗ್ಸ್. ಉಲ್ಟಾ ಉಲ್ಟಾ. ಅಂಜ ತೋಜಲ್. ಎಸ್, ವೆರಿ ಗುಡ್. 3 ಲಿಟಲ್ ಪಿಗ್ಸ್. ಇನ್ನು ಮಲಗ್ಲಿಕ್ಕೆ ಹೋಗೋದಕ್ಕಿದೆ ಅಂತ ಹೇಳಿ ಎಲ್ಲ ಸ್ಟೋರಿ ಬುಕ್ಸ್ ಅನ್ನ ಒಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಏನಂದ್ರೆ ಮಕ್ಕಳಿಗೆ ಅವ್ರ ಹತ್ರ ಇರುವಂತಹ ಬುಕ್ಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾದ್ರೆ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಇವನ ಹತ್ರ ತುಂಬಾ ಸ್ಟೋರಿ ಬುಕ್ಸ್ ಇದೆ. ಇದು ಒಂದು 10 ಸ್ಟೋರಿ ಬುಕ್ಸ್ ಸೆಟ್. ತುಂಬಾ ಚೆನ್ನಾಗಿದೆ ಅದು. ಪ್ರತಿಯೊಂದರಲ್ಲಿ ಒಂದೊಂದು ಸ್ಟೋರೀಸ್ ಇರೋದು. ಬಟ್ ತುಂಬಾ ಚೆನ್ನಾಗಿದೆ, ಮೋರಲ್ ಸ್ಟೋರೀಸ್ ಅಂತ ಹೇಳಬೇಕು. ಇನ್ನು ಅವನಿಗೆ ಏನ್ ಇಷ್ಟ ಅದನ್ನೆಲ್ಲ ಸ್ಟೋರಿ ಓದಿ ಮತ್ತೆ ಸುಸ್ತಾದ್ಮೇಲೆ ಅವನು ಮಲಗ್ತಾನೆ. ಅವನಿಗಿನ್ನು ಕಣ್ಣು ಓಪನ್ ಮಾಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಾಗ ಇನ್ನು ಮಲಗ್ತಾನೆ. ಈ ಒಂದು ನಿದ್ದೆ ಕೆಲವೊಂದ್ಸಲ ಅರ್ಧದಿಂದ 1 ಗಂಟೆ, ಕೆಲವೊಂದ್ಸಲ 1.5 ಗಂಟೆ ಆ ತರ ಇರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಚಾನಲ್ ಅಲ್ಲಿ ಬೇರೆ ಬೇರೆ ತರದ್ದು ವಿಡಿಯೋಸ್ ಇವೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನೊಮ್ಮೆ ಚೆಕ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ.